ಫಾರಿನರ್ಸ್ ಎಲ್ಲ ನಮ್ಮ ಓರಿಗಳೆಲ್ಲ ನೋಡಕ್ ಕೂತಿದ್ದಾರೆ. ತೇಜ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, ಎತ್ತಿನ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ. ಇಲ್ಲೊಂದ್ ಜೊತೆ ಓರಿಗಳಿಗೆ ಅಲ್ಲೇ ಕಟ್ಟಿಸ್ತವ್ರೆ, ಅಲ್ಲೇ ಬಿದೋಗವೆ. ಇವಾಗ ಚಂದ್ರಪಟ್ಟಣಕ್ಕೆ ರೀಚ್ ಆಗಿದ್ದೀವಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನಮ್ಮೂರಿಂದ ಜಾತ್ರೆಗೆ ಹೋಗ್ತಿದ್ದೀವಿ. ಅಂದರೆ ಓರಿಯೆಲ್ಲ ಡೆಕೋರೇಷನ್ ಮಾಡೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಇರಲಿಲ್ಲ. ಒಂದು ಸ್ವಲ್ಪ ದೂರ ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ಸಿಕ್ಕವ್ರೆ. ಅಂದರೆ ನಮ್ಮ ಊರು ಹೋಗ್ತಿದ್ದಾವೆ ದೇವಸ್ಥಾನಕ್ಕೆ, ಜಾತ್ರೆಗೆ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಹೋಗ್ತಿದ್ದಾವೆ, ಹಿಂದೆನೂ ಇದ್ದಾವೆ ನೋಡ್ಬೋದು, ಹಿಂದೆ ಎಲ್ಲ ಬರ್ತಿದ್ದಾವೆ. ಮುಂದೆ ಶಾಂತಿಗ್ರಾಮ ಹತ್ರ ನಿಲ್ಲಿಸ್ತೀವಿ, ಅಲ್ಲೆಲ್ಲ ತೋರಿಸ್ತೀನಿ. ಇನ್ನೂ ತುಂಬ ಇದ್ದಾವೆ ಓರಿಗಳು ಬರೋದು, ತೋರಿಸ್ತೀನಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಮತ್ತು ದೇವಸ್ಥಾನಕ್ಕೆ ಫುಲ್ಲು ವೀಡಿಯೋ ಮಾಡ್ಬಿಟ್ಟು ನಿಮಗೆಲ್ಲನೂ ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು ನೀವು. ಪ್ರೈಸ್ ನೋಡಿ ಎಲ್ಲ ಹೋಯ್ತಿದ್ದೀವಿ. ಇವಾಗ ಒಂದು ಸ್ವಲ್ಪ ಗಾಡಿ ಬರ್ತಿದ್ದಾವೆ, ಇನ್ನು ಹಿಂದೆ ತುಂಬ ಗಾಡಿಗಳಿದ್ದಾವೆ. ಹಿರಳ್ಳಿಯಿಂದವ ಗೌರಿಗಪ್ಪನ ದೇವಸ್ಥಾನ. ಬೇಡ 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 ಗೈಸ್, ಇವಾಗ ನಮ್ಮ ಹಾಸನ ಡಿಸ್ಟಿಕ್ಕು ಶಾಂತಿಗ್ರಾಮ ಹತ್ರ ಇರೋ ಆಂಜನೇಯನ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ವರ್ಷ ಪೂಜೆ ಮಾಡ್ಕೊ ಹೋಗ್ತೀವಿ ಎಲ್ಲ ಗಾಡಿಗಳಿಗೂ, ಒಳ್ಳೇದಾಗಲಿ ಅಂತ. ನೋಡಿ ಇಲ್ಲ ಸಾಕು ನೋಡಿ, ನಾಮ ಎಲ್ಲ ಇರ್ತವ್ರೆ. ಇವಾಗ ಶಾಂತಿಗ್ರಾಮ ಹೈವೇ ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನೊಂದು 60 ಕಿಲೋಮೀಟರ್ಸ್ ಇರ್ಬೋದು, 60 ಕಿಲೋಮೀಟರ್ ಇರ್ಬೋದು. ಗೈಸ್, ಇವಾಗ ಶಾಂತಿಗ್ರಾಮ ಟೋಲ್ ಹತ್ರ ರೀಚ್ ಆಗಿದ್ದೀವಿ. ನೋಡ್ಬೋದು ಮುಂದೆ ಎಲ್ಲ ಗಾಡಿಗಳು ನಿಂತಿದ್ದಾವೆ. ಒಂದು 15 ಕಿಲೋಮೀಟ್ರ್ ಬಂದಿದ್ದೀವಿ. ಒಂದು ಚಿಕ್ಕ ಸ್ಟಾಪ್ ಹಾಕಿದ್ದೀವಿ, ಪಾಪ ಅವ್ರಿಗೂ ಬ್ರೇಕ್ ಬೇಕು ಅಂತ. ಇಲ್ಲೊಂದು ಜೊತೆ ಓರಿಗಳಿಗೆ ಅಲ್ಲೇ ಕಟ್ಟಿಸ್ತವ್ರೆ, ಅಲ್ಲೇ ಬಿದೋಗವೆ. ನೋಡಿ ಇವಾಗ ಕಾಲೆಲ್ಲ ಕಟ್ತಾರೆ, ಅಲ್ಲೇ ಕಟ್ಟಕ್ಕೆ. ನೋಡಿ ಇವಾಗ ಕಾಲಿಗೆ ಅಲ್ಲೇ ಕಟ್ತವ್ರೆ. ವರ್ಷ ಎಲ್ರಿಗೂ ಜ್ಯೂಸ್ ಹಾಕೊಡ್ದವನೆ. ಎಷ್ಟು 90 ಹಾಕೊಡ್ತೀಯಾ, 30 ಹಾಕೊಡ್ತೀಯಾ? ಬೇಸ್ ತೋರ್ಸ. ನನಗೇನಾ ಗೈಸ್, ಎತ್ತಿನ ಗಾಡಿ ಲೈನಪ್ ನೋಡಿ. ಅಲ್ಲಿ ಮುಂದೆ ಟೋಲ್ ಐತೆ, ಟೋಲ್ ಗಂಟ ಇದ್ದಾವೆ, ಕಾಣಿಸ್ತಿಲ್ಲ. ಇಲ್ಲಿ ಫುಲ್ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಇಲ್ಲಿಂದ ಎತ್ತಿನ ಗಾಡಿಗಳು ಸ್ಟಾರ್ಟ್ ಆಯ್ತವೆ.
ಆಯ್ ಮಾಡು ಆಯ್ ಮಾಡು ಆಯ್ ಮಾಡು ಆಯ್ ಮಾಡು. ನಮ್ಮೂರಿಂದ ಎತ್ತಿನ ಗಾಡಿಲಿ ಜಾತ್ರೆಗೆ ಹೋಗ್ತಿದ್ದೀವಿ. ನಾವು 38-40 ಗಾಡಿ ಬಂದಿದ್ದೀವಿ. ನಾವು ಶಾಂತಿಗ್ರಾಮಲ್ಲಿ ಇದ್ದೀವಿ. ನಾವು ಒಂದು ವರ್ಷ ಬಿಟ್ಟು ಒಂದು ವರ್ಷ ಬರ್ತಾ ಇದ್ದೀವಿ. ಒಂದು ವರ್ಷ ಬಿಟ್ಟು ಒಂದು ವರ್ಷ 2 ವರ್ಷಕ್ಕೆ ಆ ಥರ ಬರ್ತೀವಿ. ನಾವು ಹೆಚ್ಚು ಕಮ್ಮಿ ಒಂದು 38 ಇತ್ತು, ಈಗ 40 ಆಗಿವೆ. ಅಕ್ಕಪಕ್ಕದಲ್ಲೂ ಅವೆ. ಅವರೆಲ್ಲ ನಮಗೆ ನಮ್ಮೂರಲ್ಲಿ ಅದು ಇದು ಬರೋಕ್ಕಲ್ಲ, ಅವ್ರು ಸಪ್ರೇಟು. ಈಗ ಬಂದ ಜೊತೆಲಿ ರೆಡಿ, ನಾವು ಜೊತೆಲಿ ನಾವು ಹೋಯ್ತೀವಿ. ನಾವು ಹೆಚ್ಚು ಕಮ್ಮಿ ನಮ್ಮ ತಾತರ ಕಾಲದಿಂದಲೂ. ಈಗ ಸ್ವಲ್ಪ ವರ್ಷ ಬಿಟ್ಟಿದ್ರು. ಈಗ ನಾವು ಒಂದು ಮಧ್ಯದಲ್ಲಿ 2 ಆಟ ಮಾಡ್ಕೊಂಡು ಒಂದು ಎತ್ತು ಒಂದು ಜನ ಕರ್ಕೋಗಿದ್ದು ಒಂದು 15-18 ವರ್ಷದಲ್ಲಿ ಮೆರವಣಿಗೆ ಮಾಡ್ಕೊಳಕಂತವ. ಅವತ್ತು ನಮ್ಮೂರವ್ರು ಗಾಡಿ ಹೊಡಿರಲ್ಲ, ನಾವು 2 ಆಟ ತಗೋಗಿದ್ದು. 2 ಆಟದಲ್ಲಿ ಎತ್ತು ಎಲ್ಲವ ಇಲ್ಲ, ನಮ್ಮ ಇರೋವರೆಗಿವೆ. ಆಮೇಲೆ ನೋಡೋಣ ಹೆಂಗಾಗತ್ತೆ. ನಮಗೀಗ ನಾವು ಮಾಡಿ ನಡೆಸ್ಕೊಂಡ್ ಬಂದಿವಿ. ನಮ್ಮ ಅಪ್ಪವರು ನಮ್ಮ ತಾತ ಕಾಲದ ನಾವು ಚಿಕ್ಕವರು, ನಾವು ಗಾರೆ ಕೆಲಸ ಮಾಡ್ತಿದ್ದು, ಹಾಗೆಲ್ಲ ನಾವು ಹೊಡೆಯಕ್ಕೆ ಆಗಲ್ಲ. ಈಗ ನಮ್ಮ ಅಪ್ಪನ ಮುಟ್ಟಾಗ ಈಗ ಈಗ ಅವ್ರು ನಮ್ಮ ಅಪ್ಪರು ಏನು ಹೇಳ್ತಾವ್ರೆ ಅವ್ನು ಉಡ್ಬೇಕು ಅಂತಾರೆ, ಓಡ್ತಾ ಇದ್ವಿ. ಇವಾಗ ಶಾಂತಿಗ್ರಾಮ ಟೋಲ್ ಬಿಟ್ಬಿಟ್ಟು ಮುಂದೆ ಹೋಗ್ತಿದ್ದೀವಿ. ನೋಡ್ಬೋದು ಹಿಂದೇನು ಗಾಡಿಗಳೆಲ್ಲ ಬರ್ತಾವೆ. ಶಾಂತಿಗ್ರಾಮ ಟೋಲ್ ಬಿಟ್ಟು ಒಂದು 500 ಮೀಟರ್ಸ್ ಮುಂದೆ ಹೋಗ್ತಿದ್ದೀವಿ. ತೇಜ, ಇಲ್ಲಿ ಪೆಟ್ರೋಲ್ ಬಂಕ್ ಇದೆ. ಎತ್ತಿನ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ. ಎತ್ತಿನ ಗಾಡಿ ಪೆಟ್ರೋಲ್ ಹಾಕ್ಸಕ್ಕೆ ನಾನ್ ಸ್ಟಾಪ್ ಗಾಡಿ ಇದೆ, ಪೆಟ್ರೋಲೇ ಬೇಡ. ಎಲೆಕ್ಟ್ರಿಕ್ ಗಾಡಿಗೆ ಕರೆಂಟ್ ಬೇಕು, ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಬೇಕು, ಡೀಸೆಲ್ ಗಾಡಿಗೆ ಡೀಸೆಲ್ ಬೇಕು. ಎತ್ತಿನ ಗಾಡಿಗೆ ಒಂದು ಜೊತೆ ಓರಿ 2 ಚಕ್ರ, ಒಂದು ಗಾಡಿ ಚೆನ್ನಾಗಿರೋದಿದ್ರೆ ಸಾಕು. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಯ್ತಾ ಇರ್ಬೋದು. ಕಾನ್ಫಿಡೆನ್ಸ್ ಐತೆ. ನಾನ್ ಸ್ಟಾಪು ಹೋಯ್ತಾ ಇರೋದೆ. ಗೈಸ್, ಈ ಸನ್ಸೆಟ್ ವ್ಯೂ ಮತ್ತು ಈ ಓರಿ ಎಷ್ಟು ನೆಮ್ಮದಿ ಅಂದರೆ ಎಲ್ಲೂ ನೆಮ್ಮದಿ ಸಿಗಲ್ಲ ಅನಿಸುತ್ತೆ. ಅಷ್ಟು ನೆಮ್ಮದಿ ಈ ಓರಿಲಿ ಸಿಗುತ್ತೆ ನಮಗೆ. ಗೈಸ್ ನೋಡಿ, ಗಾಡಿ ಹೋಯ್ತಿರೋದಕ್ಕೆ ಎಷ್ಟು ಗಾಡಿಗಳು ಒಂಚೂರು ಆರನ್ ಮಾಡ್ದಂಗೆ ಹೆಂಗೆ ನಿಂತವೆ. ಟೈಮು ಒಂದು 7 ಗಂಟೆ ಆಗೈತೆ. ಫುಲ್ ಕತ್ಲೆ ಆಗೈತೆ. ಅದಕ್ಕೆ ಲೈಟ್ ಹಾಕೊಂಡ್ಬಿಟ್ಟಿದ್ದೀವಿ. ಲೈಟಿಲ್ಲಿ UPS ಐತೆ. UPS ಇಂದ ಕೇಬಲ್ ಹಾಕೊಂಡು ಲೈಟ್ ಆನ್ ಮಾಡ್ಕೊಂಡಿದ್ದೀವಿ. ಉದಯಪುರ ನಿಯರ್ ಹೋಯ್ತಿದ್ದೀವಿ. ಇವಾಗ ಚಂದ್ರಪಟ್ಟಣಕ್ಕೆ ರೀಚ್ ಆಗಿದ್ದೀವಿ. ನೋಡ್ಬೋದು, ಇಲ್ಲಿ 40 ಅಡಿ ಆಂಜನೇಯನ ದೇವಸ್ಥಾನ ಐತೆ. ಮುಂದೆ ಹೋಗ್ಬಿಟ್ಟು ಗಾಡಿ ಎಲ್ಲನೂ ಬಿಡ್ತೀವಿ. ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಇವತ್ತು ನೋಡೋಣ, ಬೆಳಗ್ಗೆ ಹೊರಡ್ತೀವಿ. ಇವಾಗ ಚಂದ್ರಪಟ್ಟಣಕ್ಕೆ ಬಂದ್ಬಿಟ್ಟು ಗಾಡಿ ಕೊಳ್ಬಿಟ್ಟಿದ್ದೀವಿ. ನೋಡ್ಬೋದು, ಇವಾಗ ಟೈಮ್ ಬಂದು 9 ಗಂಟೆ ಆಗೈತೆ. ಇಲ್ಲಿಂದ ಒಂದು 11 ಗಂಟೆಗೆ ಹೊರಡ್ತೀವಿ. ಒಂದು 2 ಅವರ್ ರೆಸ್ಟ್ ಕೊಟ್ಬಿಟ್ಟು ಊರಿಗೆಲ್ಲ ಮೇವೆಲ್ಲ ಹಾಕಿದ್ದೀವಿ. ಇವಾಗ ನೀರೆಲ್ಲನೂ ಕುಡಿಸಿ ನಾವು ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಶ್ರವಣಬೆಳಗೊಳಕ್ಕೆ ಹೊರಡ್ತೀವಿ. ಇಲ್ಲಿಂದ ಶ್ರವಣಬೆಳಗೊಳ ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಇರ್ಬೋದು. ಬೆಳಗಿನ ಜಾವ ಒಂದು 2 ಗಂಟೆಗೆ ಹೋಗ್ಬಿಟ್ಟು ಅಲ್ಲೇ ಇರ್ತೀವಿ. ಒಂದು ಸಂಜೆ ಹಂಗೆ ಹೊರಡ್ತೀವಿ. ಅಲ್ಲಿಂದ ಒಂದು 12 ಗಂಟೆ ಮಧ್ಯಾಹ್ನ, ಸಂಜೆ ಅಲ್ಲ ಮಧ್ಯಾಹ್ನ ಒಂದು 12 ಗಂಟೆಗೆ ಹೊರಡ್ತೀವಿ. ನೈಟು ಶ್ರವಣಬೆಳಗೊಳಕ್ಕೆ ಒಂದು 2 ಗಂಟೆಗೆ ಬಂದ್ಬಿಟ್ಟು ಇಲ್ಲೇ ಮಲ್ಕೊಂಡಿದ್ದು. ದನಗಳೆಲ್ಲ ಇಲ್ಲೇ ಕಟ್ಟಾಕೊಂಡು ಅಲ್ಲಿ ಮುಂದೆ ಒಂದು ಅಂಗಡಿ ಮಲ್ಕೊಬಿಟ್ಟಿದ್ದು. ಇವಾಗ ತಿಂಡಿ ತಿನ್ಕೊಂಡು ಹೊರಡ್ತಿದ್ದೀವಿ. ಇನ್ನೊಂದು 20 ಕಿಲೋಮೀಟ್ರ್ ಐತೆ ಅಷ್ಟೇ ದೇವಸ್ಥಾನ. ಫಾರಿನರ್ಸ್ ಎಲ್ಲ ನಮ್ಮ ಓರಿಗಳೆಲ್ಲ ನೋಡೋಕೆ ಕೂತಿದ್ದಾರೆ ನೋಡಿ, ಇಲ್ಲೇ ಮಲಗಿದ್ದಾವೆ. ಮೇಡಮ್, ವೇರ್ ಆರ್ ಯು ಫ್ರಮ್? ಎಲ್ಲ ವಿಡಿಯೋ ಯಾವ ಥರ ಮಾಡ್ಕೊಂತಿದ್ದಾರೆ ಅಂತ ಫಾರಿನರ್ಸು. ಗೈಸ್, ಇವಾಗ ದೇವಸ್ಥಾನ ಬಂದ್ಬಿಟ್ಟು ರೀಚ್ ಆಗಿದ್ವಿ. ಎಲ್ಲ ಓರಿಗಳು ಬಂದಿದ್ದಾವೆ ಆಲ್ಮೋಸ್ಟು. ನೋಡ್ಬೋದು, ಓರಿಗಳೆಲ್ಲ ಮೇವು ತಿಂತಿದ್ದಾವೆ. ಇವಾಗ ಇಲ್ಲೇ ಮಲ್ಕೊಬಿಟ್ಟು ನಾಳೆ ಮೆರವಣಿಗೆ ಮಾಡ್ತೀವಿ ಓರಿದು. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.